ಏನು ಸೊ ಇವತ್ತು ನಾವು ದಿಬ್ಬೂರು ಗ್ರಾಮ ಪಂಚಾಯತಿಯ ದಿಬ್ಬೂರು ಗ್ರಾಮದ ಕರಗದಮ್ಮ ಕಲ್ಯಾಣಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ. ಸೊ ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ನಮ್ಮ ಗ್ರಾಮ ಪಂಚಾಯತಿ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿ ವೃಂದದವರು ಮತ್ತು ಜೊತೆಗೆ ಇವತ್ತು ನಮ್ಮ ಬೆಂಗಳೂರಿನ RV ತಾಂತ್ರಿಕ ಮಹಾವಿದ್ಯಾಲಯದಿಂದ NSS ವಿದ್ಯಾರ್ಥಿಗಳು ಸುಮಾರು ಒಂದು 60 ಜನ ಪಾಲ್ಗೊಂಡು ಶ್ರಮದಾನದ ಮೂಲಕ ಈ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೊ ಇದು ಇವತ್ತು ನಮ್ಮ ತಾಲೂಕಿನಲ್ಲಿ ಒಟ್ಟು 30 ಕಲ್ಯಾಣಿಗಳನ್ನು ಗುರುತಿದ್ದು, ಅದರಲ್ಲಿ ನಾವು ಅಭಿಯಾನದ ಮೂಲಕ ಎಲ್ಲ ನಮ್ಮ ಸರ್ಕಾರಿ ಅಧಿಕಾರಿ ವೃಂದದವರಿಂದ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಇದು 13ನೇ ಕಲ್ಯಾಣಿಯನ್ನು ಇವತ್ತು ಸ್ವಚ್ಛತೆಯನ್ನು ಮಾಡಿದ್ದೀವಿ. ಸರ್ ಹೆಂಗೆ ಪರ್ಟಿಕ್ಯುಲರ್ ಆಗಿ ವೀಕ್ಲಿ 1 ಡೇ ಅಂತ ಇದೆ ಫಿಕ್ಸ್ ಮಾಡ್ಕೊತೀರಾ? ವೀಕ್ಲಿ ಒಂದೊಂದು ದಿವಸ, ಸೊ ವೀಕ್ಲಿ ಒಂದೊಂದು ದಿವಸ ನಿಗದಿಪಡಿಸ್ಕೊಂಡು ಎಲ್ಲ ನೋಡ್ಕೊಂಡು ಸಭೆ ಸಮಾರಂಭಗಳು ನೋಡ್ಕೊಂಡು ಪೂರ್ವಭಾವಿ ಒಂದು ಪ್ಲಾನ್ ಮಾಡ್ಕೊಂಡು ಸೊ ಸ್ವಚ್ಛತೆಯನ್ನು ಹಮ್ಮಿಕೊಳ್ಳಲಾಗುತ್ತೆ. ಬೆಳಗ್ಗೆ ಎಷ್ಟು? ಬೆಳಗ್ಗೆ ಒಂದು 7:30 to 8. ಲೂಸ್ ಮಾಡ್ಕೊಡ ಸಾಹೇಬ್ರದ್ದು ಅನುಭವ ಐತೆ. ಗೊತ್ತಾಗೋಗುತ್ತೆ. ఇదంతా అయిపోతేనే యాసిడ్ బుడాలకి యాసిడ్ తెచ్చేస్తుంది. అట్లే కొడు 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 ಅಲ್ಲಿಂದ ಅಲ್ಲಿಂದ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ. ಸರ್ ಈ ಕಡೆಯಿಂದ ಅಲ್ಲಿ ಬರಲ್ಲ ಸರ್, ಈ ಕಡೆಯಿಂದ ಕಾಲ್ ಗೇಟ್ ಬೀಳ್ತದೆ. ಹಂಗೆ ಹಂಗೆ ಎತ್ಕೊಳ್ಳಿ, ಹಂಗೆ ಹಂಗೆ ಸರ್, ಆ ಕಡೆ ಹೋಗ ಸಾಕ್ಬಿಡಿ ಸರ್. ಬೆಂಗಲ್ ಕ್ಲಿಯರ್ ಆಗಿ ಇದು ಒಬ್ರು ಯಾರನ್ನ ಕ್ಲೀನ್ ಆಗಿ ಇದೆಲ್ಲ ತೆಗ್ದಿಟ್ಟು ಹೇಳಿ. ಮಣ್ಣಂತ ಮೇಲಿಂದ ತಗೊಳ್ಳಿ. ಇದೆ ಗಟ್ಟಿ ಅಟ್ಲ ಇಡ್ಸ್ಬೋದು ಅಂಟ್ಲಕ್ಕೆ. ಇಡ್ಸ್ಕೊ
ಅದಕ್ಕೆ ಹಂಗೆ ಇಲ್ಲ ಇಲ್ಲ ಇದು ಎಕ್ಸ್ಟ್ರಾ ಪೀಸ್. RV ಇಂಜಿನಿಯರಿಂಗ್ ಕಾಲೇಜಿನ NSS ಆಫೀಸರ್. ನಾವು ಉನ್ನತ ಭಾರತ್ ಅಭಿಯಾನದಲ್ಲಿ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಹಳ್ಳಿಗಳನ್ನ ದತ್ತು ತಗೊಂಡು ಆ ಹಳ್ಳಿಗಳಲ್ಲಿ ಪಟ್ಟಣದಲ್ಲಿರುವಂತಹ ಮಕ್ಕಳಿಗೆ ಹಳ್ಳಿಯ ಜೀವನ ಹೇಗಿರುತ್ತೆ, ಹಳ್ಳಿಯಲ್ಲಿ ಯಾವ್ಯಾವ ಸಮಸ್ಯೆಗಳಿರುತ್ತೆ ಅನ್ನೋದನ್ನ ತಿಳಿಸ್ಕೊಡುವಂತ ಒಂದು ಯೋಜನೆ ಇರುತ್ತೆ ಉನ್ನತ ಭಾರತ್ ಯೋಜನೆಯಲ್ಲಿ. ಅದರಲ್ಲಿ ನಾವು ದಿಬ್ಬೂರು, ನಂದಿಗ್ರಾಮ, ಪೋಷೆಟ್ಟಹಳ್ಳಿ 3 ಗ್ರಾಮವನ್ನ ಚಿಕ್ಕಬಳ್ಳಾಪುರದಿಂದ ಅಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ತಗೊಂಡಿದ್ದೀವಿ. ಹಾಗಾಗಿ ನಾವು ದಿಬ್ಬೂರು ಗ್ರಾಮ ಪಂಚಾಯತಿ PDO ಅವರು ಮತ್ತೆ ಗ್ರಾಮ ಪಂಚಾಯತಿ EO ಅವರನ್ನ ಹಾಗೂ CEO ಅವರು DC ಅವರನ್ನ ಭೇಟಿಯಾದಾಗ ಅವ್ರು ಈ 3 ಗ್ರಾಮಗಳಲ್ಲೂ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದ ಹಾಗೆ ನೀವು ಯಾವುದು ಪರಿಸರ ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಗೂ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬಹುದು ಅಂತ ಹೇಳಿದ್ರು. ಅದರ ಅಂಗವಾಗಿ ದಿಬ್ಬೂರು ಗ್ರಾಮ ಪಂಚಾಯತಿ ಲಿಮಿಟ್ ಅಲ್ಲಿರುವಂತಹ ಈ ಕಲ್ಯಾಣಿ ಕ್ಲೀನಿಂಗ್ಗೆ ಈ ದಿನ ನಾವು ಒಂದು 60 ಜನ NSS ಮಕ್ಕಳ ಜೊತೆ ಬರ್ತಾ ಇದ್ದೀವಿ ಸರ್ ಕ್ಲೀನಿಂಗ್ ಮಾಡಕ್ಕೆ. ಇದ್ರ ಜೊತೆಗೆ ಗ್ರಾಮದ ಸಮೀಕ್ಷೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಗ್ರಾಮದ ಸಮೀಕ್ಷೆ ಮಾಡಿ ಗ್ರಾಮದಲ್ಲಿರುವಂತಹ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದಿಂದ ಮತ್ತೆ ಶಾಲಾ ವತಿಯಿಂದ ಇಟ್ಸ್ ಇನ್ಸ್ಟಿಟ್ಯೂಷನ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂತ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿ ಸಮಸ್ಯೆಗಳನ್ನ ಯಾವುದಾದ್ರೂ ಬಗೆಹರಿಸಬಹುದು ಅನ್ನುವಂಥದ್ದಿದ್ರೆ ಆ ರೀತಿ ಯಾವುದಾದ್ರೂ ಸಮಸ್ಯೆಗಳನ್ನು ಮಾಡ್ಬೋದು. ಈಗ ವಾಟರ್ ಕನ್ಸರ್ವೇಷನ್ ಯಾವ ರೀತಿ ಮಾಡ್ಬೋದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಯಾವ ರೀತಿ ಮಾಡ್ಬೋದು, ಅಂತರ್ಜಲವನ್ನು ಯಾವ ರೀತಿ ಉನ್ನತಿ ಪಡಿಸ್ಬೋದು ಅನ್ನೋದ್ರ ಬಗ್ಗೆ ಮಕ್ಕಳಿಗೂ ಅರಿವಾಗುತ್ತೆ ಹಾಗೂ ಫೀಲ್ಡಲ್ಲಿ ಕೂಡ ಅದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ನಮ್ಮ ತಾಲೂಕಲ್ಲಿ ಎಲ್ಲೆಲ್ಲಿ ಈ ಥರ ಕೆಲಸ? ಇದು ಮೊದಲನೇದು ದಿಬ್ಬೂರಲ್ಲಿ ಮಾಡ್ತಿದ್ದೀವಿ ಸರ್, ಮತ್ತೆ ನಂದಿಗ್ರಾಮದಲ್ಲಿ ಮತ್ತೆ ಪೋಷೆಟ್ಟಹಳ್ಳಿಯಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ನೆಕ್ಸ್ಟ್ ದೊಡ್ಡಬಳ್ಳಾಪುರದಲ್ಲಿ ಗೌಡನಕುಂಟೆ, ಹಾರೋಹಳ್ಳಿ ಮತ್ತೆ ದಡಗಟ್ಮಡ್ಗು ಅಂತ 3 ಹಳ್ಳಿಗಳು, ಒಟ್ಟು 6 ಹಳ್ಳಿಗಳಲ್ಲಿ ಈ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ತಗೊಂಡಿದ್ದೀವಿ ಸರ್. ಹೇಳಿ ಸರ್, ಇವತ್ತು ನಿಮ್ಮ ಪಂಚಾಯತಿಯಲ್ಲಿ
ಇದು ಕಲ್ಯಾಣಿ ಸ್ವಚ್ಛತೆ ಮಾಡ್ತಾ ಇದ್ದೀರಾ, ಏನು ಅನಿಸ್ತದೆ ನಿಮಗೆ? ಇಲ್ಲ, ಇದು ಒಂದು ಒಳ್ಳೆ ಕಾರ್ಯ ಅಂತ ಅನಿಸ್ತು. ಆಮೇಲೆ ನಮಗೆ ಮುಖ್ಯವಾಗಿ ನಮ್ಮ ಜಿಲ್ಲಾ ಪಂಚಾಯತಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮಾರ್ಗದರ್ಶನದಂತೆ ಮತ್ತು ನಮ್ಮ ಇಒ ಮಂಜುನಾಥ್ ಸರ್ ಅವರ ಮಾರ್ಗದರ್ಶನದಂತೆ ಮತ್ತು ನಮ್ಮ PDO ಸ್ನೇಹಿತರ ಸಹಯೋಗದೊಂದಿಗೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಮೀಡಿಯಾ ಮಿತ್ರರಾದ ವಿಜಯ ಕರ್ನಾಟಕ ಸುಬ್ರಹ್ಮಣ್ಯ ಅವರು, ಮಾನ್ಯ ಶಾಸಕರು ಮತ್ತು ಇಒ ಸಾಹೇಬರು ಮತ್ತು ಮಾನ್ಯ CEO ಸಾಹೇಬರು ಇವ್ರನ್ನೆಲ್ಲ ಭೇಟಿ ಮಾಡಿ ಈ RV ಕಾಲೇಜ್ ಅವ್ರನ್ನ ನಮ್ಮ ಸಹಯೋಗವನ್ನು ಕೋಆಪರೇಷನ್ ಮಾಡಿ ಇಷ್ಟೆಲ್ಲ ಮಾಡೋಕ್ಕಾಯಿತು. ಆ್ಯಕ್ಚುಲಿ ಕಲ್ಯಾಣಿ ತುಂಬ ಗಿಡಗಳು ಮತ್ತು ಮರ ಬೆಳೆದುಕೊಂಡು ದಟ್ಟವಾಗಿ ಇತ್ತು. ಆದ್ರೂ ಸಹ ಬೆಳಿಗ್ಗೆ 6:30ಯಿಂದ ಸುಮಾರು 12 ಗಂಟೆವರೆಗೂ ಸಹ ಎಲ್ಲ ನೀಟಾಗಿ ಸ್ವಚ್ಛತೆಯನ್ನು ಮಾಡಿದ್ವಿ. ನಮಗೆ ಸಹಕರಿಸಿದಂತಹ ಎಲ್ಲ ಮೇಲಾಧಿಕಾರಿಗಳಿಗೆ ಮತ್ತು RV ಕಾಲೇಜಿನ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಮ್ಮ ಮೀಡಿಯಾ ಮಿತ್ರರಿಗೂ ಸಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.